ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೋಟಿ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬೋಟಿ ಹೇಗೆ ವಾಶ್ ಮಾಡೋದು ತೊಳೆಯೋದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಹಾಕಿದ್ದೀನಿ. ಇವಾಗ ನೀಟಾಗಿ ಚೆನ್ನಾಗಿ ನಾವು ಒಂದು 5-6 ಸರಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಆನಂತರ ಸ್ವಲ್ಪ ಆರಾಕ್ ಬಿಡಿ, ನೀರೆಲ್ಲ ಹೀರ್ಕೋಬೇಕು. ಬೋಟಿ ಸ್ವಲ್ಪ ಬೇಗನೆ ನೀರು ಹೀರ್ಕೊಬಿಡುತ್ತೆ. ಸ್ವಲ್ಪ ಸೋಸೋದ್ರಲ್ಲಿ ಹಾಕಿ ನೀರೆಲ್ಲ ಹೀರೋವರೆಗೂ ಚೆನ್ನಾಗಿ ತೊಳ್ಕೊಂಡು ಸೋಸಿಟ್ಕೊಳ್ಳಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ಗಳು ನೋಡ್ತಾನೆ ಇದ್ದೀರಾ, ಬಟ್ ಯಾರೂ ಫಾಲೋ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆದರೆ ನನಗೆ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಬೇಗನೆ ರೀಚ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ನೀಟಾಗಿ ಚೆನ್ನಾಗಿ ತೊಳೆದು ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನಾವು ತೊಳ್ಕೊಬೇಕು ನೀಟಾಗಿ. ಬೋಟಿ ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತೆ. ಸ್ವಲ್ಪ 1 ಅವರಾರು ಬೇಕು ನಮಗೆ ಬೋಟಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಇಟ್ಕೋತೀವಿ ಅಂತಂದರೆ. ಸೊ ನೋಡಿ, ನಾನು ಇವಾಗೆಲ್ಲ ನೀಟಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಲ್ಲಿ ಮಾಡಿದ್ರೆ ನಿಮಗೆ ಬೇಗನೆ ವಿಷಲ್ ಆಗುತ್ತೆ, ಬೇಗ ಆಗುತ್ತೆ. ಸೊ ಹಾಗಾಗಿ 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ತೊಳೆದು ಸೋಸಿಟ್ಕೊಂಡಿರೋಂತಹ ಬೋಟಿನೆಲ್ಲ ಹಾಕಿ ಪೂರ್ತಿ ಹಾಕ್ಕೊಳ್ಳಿ. ಕುಕ್ಕರಲ್ಲೇ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಬೇಯುತ್ತೆ. ಬೋಟಿ ಸ್ವಲ್ಪ ಬೇಯೋದು ತುಂಬಾ ಕಷ್ಟ, ತುಂಬ ಲೇಟು. ಸೊ ಹಾಗಾಗಿ ಇವಾಗ ನೋಡಿ ನೀಟಾಗೆಲ್ಲ ಇದನ್ನು ಹಾಕ್ಕೊಂಡು ತೊಳೆದು ಇವಾಗ ಇದಕ್ಕೆ ನಾವು ರುಚಿಗೆ ಎಷ್ಟು ಉಪ್ಪು ಬೇಕು ಉಪ್ಪು ಸೇರಿಸ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕಲ್ಲುಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಇದಿಷ್ಟನ್ನು ಹಾಕ್ಕೊಂಡು ನಮಗೆ ಬೋಟಿ ನೋಡಿ ಚೆನ್ನಾಗಿ ಕುದಿ ಬರಬೇಕು. ಅದರಲ್ಲಿ ನೀರು ಇನ್ನೂ ಇರುತ್ತೆ, ನೀರೆಲ್ಲ ಸ್ವಲ್ಪ ನೀರಿನಂಶ ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಕೈ ಆಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಫಸ್ಟು ವಿಷಲ್ ತೆಗ್ಸೋಕ್ಕೂ ಮುಂಚೆ ಒಂದು ಸ್ವಲ್ಪ ಎಲ್ಲ ನೀರು ಬಿಟ್ಕೋತಿದೆ ಅನ್ನುವಾಗ ನೀವು ಒಂದು 3-4 ವಿಷಲ್ ತೆಗೆಸ್ಕೊಬಿಡಿ. ಫಸ್ಟು 3-4 ವಿಷಲ್ ತೆಗೆಸ್ಕೊಂಡು ನಂತರ ಮಸಾಲೆ ಹಾಕೋಬೇಕಾಗತ್ತೆ. ಫಸ್ಟ್ ಬೋಟಿನ ಚೆನ್ನಾಗಿ ಕೂಗಿಸ್ಕೊಳ್ಳಿ, ಬೇಯಬೇಕದು. ಸೊ ಹಾಗಾಗಿ ಈಗ ನೋಡಿ ನೀಟಾಗೆಲ್ಲ ಸೆಟ್ ಮಾಡಿಕೊಂಡು ನಾವು ನೋಡಿ ಈ ರೀತಿ ಕುದಿ ಬರ್ತಾಯಿದೆ. ಈ ರೀತಿ ಕುದಿ ಬಂದಮೇಲೆ ನಾವು ಅದನ್ನು ಇನ್ನೊಂದು ಸರಿ ನೀಟಾಗಿ ಕೈ ಆಡಿಕೊಂಡು ವಿಷಲ್ ಮಾಡಿಸ್ಕೊಳ್ಳಿ 3-4. ಈಗ ವಿಷಲ್ ಆಗೋ ಅಷ್ಟರಲ್ಲಿ ಮಸಾಲೆಗೆ ಏನೇನು ಬೇಕು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. 1 ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಹಾಗೆಯೇ 2 ಟೊಮೆಟೊ, ಸ್ವಲ್ಪ ಕಾಯಿ, ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 ಇಡೀ ಕಾಯಿನ ಹಾಕೋಬೋದು. ನಾನಿಲ್ಲಿ 1 ಕಾಯಲ್ಲಿ ಅರ್ಧ ಹೋಳು ಹಾಕೋತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಇತ್ತು, ಸೊ ಹಾಗಾಗಿ ಪೇಸ್ಟ್ನೇ ಹಾಕ್ತಾಯಿದ್ದೀನಿ. ನೀವು ಬರೀ ಬೆಳ್ಳುಳ್ಳಿ ಹಾಕ್ತೀನಿ ಅಂದರೆ ಒಂದು 4 ಬೆಳ್ಳುಳ್ಳಿ, ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ ಇವಾಗ ನಾನು ಒಂದು 2 ಸ್ಪೂನ್ ಧನಿಯಾ ಪೌಡ್ರು, ಒಂದು 3-4 ಸ್ಪೂನಷ್ಟು ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿ ನಿಮ್ಮದು ಹಾಕ್ಕೊಳ್ಳಿ. ಖಾರ ಎಷ್ಟಿರುತ್ತೆ ನೋಡಿಕೊಂಡು ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೈಸಾಗಿರಬೇಕು ಯಾವಾಗಲೂ. ತರ್ತರಿಯಾಗಿದ್ದರೆ ಸಾಂಬಾರು ಟೇಸ್ಟ್ ಬರಲ್ಲ. ನೋಡಿ ಇವಾಗ ವಿಷಲ್ ಆದಮೇಲೆ ನಿಮಗೆ ಬೋಟಿ ಈ ರೀತಿ ಕಾಣುತ್ತೆ. ಈ ವಿಷಲ್ ಆಗಿರೋದಕ್ಕೆ ನಾವು ಮಸಾಲೆ ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ಒಂದು ಸರಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ ಬೋಟಿ ಅಂತ ಅಂದಾಗ ನೀವು ಮಸಾಲೆ ಹಾಕ್ಕೊಂಡು ಬೇಕಾದ್ರೆ ವಿಷಲ್ ತೆಗೆಸ್ತಾ ಇದ್ದರೂ ನಡೆಯುತ್ತೆ ಬೇಕಿದ್ರೆ. ಅಥವಾ ಬೆಂದಿಲ್ಲ ಇನ್ನೂ ಒಂದು ವಿಷಲ್ ಆಗಬೇಕು ಅಂದರೆ ನೀವು ಇರೋ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ರುಚಿ ನೋಡಿಕೊಂಡು ಇನ್ನೊಂದು ವಿಷಲ್ ತೆಗೆಸ್ಕೋಬೋದು. ಇಲ್ಲ ಬೋಟಿ ಬೆಂದಿದೆ ಸಾಕು ಅನ್ನೋರು ಡೈರೆಕ್ಟ್ ಮಸಾಲೆ ಹಾಕಿ 1-2 ಕುದಿ ಬರೋವರೆಗೂ ವೆಯ್ಟ್ ಮಾಡಿದರೆ ಸಾಕು. ವಿಷಲ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಮಾಡಿಬಿಟ್ರೆ ನಿಮಗೆ ರುಚಿಯಾಗಿರೋಂತಹ ಬೋಟಿ ಸಾರು ರೆಡಿಯಾಗಿಬಿಡುತ್ತೆ. ತುಂಬಾ ಒಳ್ಳೆಯದಿದು. ನೀವು ಒಂದ್ಸರಿ ಟ್ರೈ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.